Hi dear students, how are you all? I hope you all doing good. Now we will start the first chapter in your 9th standard science textbook. ನಿಮ್ಮ 9th standard ಅಲ್ಲಿ ನಾವು ಫಸ್ಟ್ ಚಾಪ್ಟರ್ನ ಈ ದಿನ ಡಿಸ್ಕಸ್ ಮಾಡೋಣ. Which is the first chapter? That is matter in our surroundings. Okay. See, what is matter? In the previous classes we already discussed about the matter. ನೀವು 7th ಮತ್ತು 8th ಸ್ಟ್ಯಾಂಡರ್ಡ್ಗಳಲ್ಲಿ ಮ್ಯಾಟರ್ ಅಂದರೆ ಏನು ಅಂತೇಳಿ ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀರ. ಸೊ we can see many things in our surroundings. Okay, those are either living or non-living. Those are all things. ದೋಸ್ ಥಿಂಗ್ಸ್ ಆರ್ ಕಾಲ್ಡ್ ಮ್ಯಾಟರ್. ನಾವು ನೋಡುವಂತಹ ಎಲ್ಲ ಥಿಂಗ್ಸ್ಗಳನ್ನೂ ಏನಂತ ಕರಿತೀವಿ, ನಾವು ಮ್ಯಾಟರ್ ಅಂತೇಳಿ ಕರಿತೀವಿ. ಸೊ ನಮ್ಮ ಸರೌಂಡಿಂಗಲ್ಲಿ ಇರುವಂತಹ ಮ್ಯಾಟರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ನಲ್ಲಿ ನಾವು ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್ಸ್ ಆ್ಯಂಡ್ ಆಲ್ಸೋ ದ ಕೆಮಿಕಲ್ ಆಫ್ ನೇಚರ್ಸ್ ಆಫ್ ಮ್ಯಾಟರ್ಸ್ ಆ್ಯಂಡ್ ಹೌ ದ ಮ್ಯಾಟರ್ಸ್ ಆರ್ ಫಾರ್ಮ್ಡ್ ಅಂತೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾವು ಲೆಟ್ ಅಸ್ ಸ್ಟಾರ್ಟ್ ದ ಚಾಪ್ಟರ್. Listen carefully. As we look at our surroundings, we see a large variety of things with different shapes, sizes and textures. Okay. As we look at around our surroundings, ನಮ್ಮ ಸರೌಂಡಿಂಗ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ we see a large variety of things. We can see large variety of things with different shapes, sizes and ಟೆಕ್ಸ್ಚರ್ಸ್. ಎಲ್ಲ ಥಿಂಗ್ಸ್ ಶೇಪ್ಸ್ ಡಿಫ್ರೆಂಟ್ ಆಗಿರುತ್ತೆ, ಸೈಜ್ ಡಿಫ್ರೆಂಟ್ ಆಗಿರುತ್ತೆ, ಲೈಕ್ ಟೆಕ್ಸ್ಚರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಮಟೀರಿಯಲ್ ವಿಚ್ ಸೈಂಟಿಸ್ಟ್ಸ್ ಹ್ಯಾವ್ ನೇಮ್ಡ್ ಮ್ಯಾಟರ್. ನಾವು ನೋಡೋವಂತಹ ಎಲ್ಲ ಮಟೀರಿಯಲ್ಗೂ ಕೂಡ ಏನಂತ ಕರಿತೀವಿ, ಮ್ಯಾಟರ್ ಅಂತೇಳಿನೇ ಕರೆಯೋದು. ಓಕೆ. ದ ಏರ್ ವಿ ಬ್ರೀತ್, ದ ಫುಡ್ ವಿ ಈಟ್, stones, clouds, stars, plants and animals, even a small drop of water or a particle of sand, everything is matter. See, these are all things. So these are all called matters. The air we breathe, the food we eat, stones, clouds, stars, plants, animals, ನೋಡಿ ಈ ಎಲ್ಲ ಥಿಂಗ್ಸ್ಗಳು ಇದರಲ್ಲಿ ಲಿವಿಂಗ್ ಆ್ಯಂಡ್ ಆಲ್ಸೋ ನಾನ್ ಲಿವಿಂಗ್ ಥಿಂಗ್ಸ್ಗಳು ಕೂಡ ಇದೆ. ಸೊ ದೀಸ್ ಆರ್ ಆಲ್ ಮ್ಯಾಟರ್. ವಿ ಕ್ಯಾನ್ ಆಲ್ಸೋ ಸಿ ಆ್ಯಸ್ ವಿ ಲುಕ್ ಅರೌಂಡ್ ದಟ್ ಆಲ್ ದ ಥಿಂಗ್ಸ್ ಮೆನ್ಷನ್ಡ್ ಅಬೌಟ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಹ್ಯಾವ್ ಮಾಸ್. ಇನ್ ಅದರ್ ವರ್ಡ್ಸ್ ದೇ ಹ್ಯಾವ್ ಬೋತ್ ಮಾಸ್ ಆ್ಯಂಡ್ ವಾಲ್ಯೂಮ್. ಓಕೆ, ನಾನು ನಿಮಗೆ ಕೊಟ್ಟಿರುವಂತಹ ಕೆಲವೊಂದು ಮ್ಯಾಟರ್ ನೋಡಿ, ಏರ್, food, stones, clouds, stars, plants and animals, these are all matter ಅಂತ ಹೇಳಿದ್ದೀನಿ. ಸೊ if we call it as matter, it should have mass and it occupies space. ನಾವು ಇದಕ್ಕೆಲ್ಲ ಮ್ಯಾಟರ್ ಅಂತ ಕರಿಬೇಕು ಅಂದರೆ ಇಟ್ ಶುಡ್ ಆಕ್ಯುಪೈ ದ ಸ್ಪೇಸ್. ಅದು ಒಂದು ಸ್ಪೇಸ್ನ ಆಕ್ಯುಪೈ ಮಾಡಬೇಕು ಆ್ಯಂಡ್ ಇಟ್ ಆಲ್ಸೋ ಹ್ಯಾವ್ ಮಾಸ್, ಅದಕ್ಕೆ ಮಾಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ವಿ ಟೇಕ್ ಏರ್, ನಾವಿವಾಗ ಇಲ್ಲಿ ಇವ್ರು ಕೊಟ್ಟಿರುವಂತಹ ಒಂದು ಏರ್ ಎಕ್ಸಾಂಪಲ್ನ ತೊಗೊಂಡ್ವಿ ಅಂದರೆ, ಓಕೆ, ಇಟ್ ಈಸ್ ಆಲ್ಸೋ ಆಕ್ಯುಪೈ ದ ಸ್ಪೇಸ್. ಫಾರ್ ಎಕ್ಸಾಂಪಲ್, ಇಫ್ ವಿ ಬ್ಲೋ ದ ಬಲೂನ್, ದ ಏರ್ ಆಕ್ಯುಪೈ ದ ಸ್ಪೇಸ್ ಇನ್ಸೈಡ್ ದ ಬಲೂನ್. ಓಕೆ, ನೀವು ಅಬ್ಸರ್ವ್ ಮಾಡಿ, ನಾವು ಬಲೂನ್ನ ಬ್ಲೋ ಮಾಡಿದಾಗ ಏನಾಗುತ್ತೆ, there is a increase in the size of the balloon. ಯಾಕೆ ಅದು ಸೈಜ್ ಇನ್ಕ್ರೀಸ್ ಆಗುತ್ತೆ? ಬಿಕಾಸ್ ಏರ್ ಆಕ್ಯುಪೈ ದ ಸ್ಪೇಸ್ ಇನ್ಸೈಡ್ ದ ಬಲೂನ್ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ದ ಮಾಸ್. ಅದೇ ರೀತಿ ಆ ಏರ್ಗೆ ಮಾಸ್ ಕೂಡ ಇದೆ, ಮೀನ್ಸ್ ವೆಯ್ಟ್. ಫಾರ್ ಎಕ್ಸಾಂಪಲ್, ನೀವು ಒಂದು ಆ್ಯಕ್ಟಿವಿಟಿನ ಮಾಡಿ ನೋಡಿ. ಒಂದು ಸ್ಟಿಕ್ ತಗೊಂಡ್ಬಿಟ್ಟು ಪ್ಲೇಸ್ ಬಲೂನ್, empty balloon at the one side and the blown balloon at the another side. If we observe carefully, the blown balloon goes down. ನಾವು ಬ್ಲೋ ಮಾಡಿರುವಂಥ ಬಲೂನ್ ಏನಾಗುತ್ತೆ, ಡೌನಲ್ಲಿ ಹೋಗುತ್ತೆ. ಬ್ಲೋನ್ ಮಾಡದೇ ಇರುವಂತಹ ಬಲೂನ್ ಏನಾಗುತ್ತೆ, ಅಪ್ಪಲ್ಲಿ ಇರುತ್ತೆ. ಬಿಕಾಸ್ ಏರ್ ಆ್ಯಸ್ ವೆಯ್ಟ್ ಆರ್ ಏರ್ ಆ್ಯಸ್
ಮಾಸ್, ಅದಕ್ಕೆ ಮಾಸ್ ಇದೆ. ಆ್ಯಂಡ್ ಆಲ್ಸೋ ಇಟ್ ಆಕ್ಯುಪೈಸ್ ಸ್ಪೇಸ್. ಅದೇ ರೀತಿ ಫುಡ್ ಆಗಿರ್ಬೋದು, ನಾವು ಫುಡ್ ಯಾವುದಾದ್ರೂ ಒಂದು ಫುಡ್ ಐಟಮ್ನ ಯಾವುದಾದ್ರೂ ಸ್ಪೇಸಲ್ಲಿ ಇಟ್ಟರೆ ಇಟ್ ಆಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಮಾಸ್ ಅಲ್ವಾ. ಅದೇ ರೀತಿ ಸ್ಟೋನ್ಸ್, ಕ್ಲೌಡ್ಸ್, ಸ್ಟಾರ್ಸ್, ನೀವು ಯಾವುದೇ ಒಂದು ಥಿಂಗ್ ಅಥವಾ ಯಾವುದೇ ಮ್ಯಾಟರ್ನ ತಗೊಂಡು ನೋಡಿ, ಇಟ್ occupies space and also have mass. So the definition of matter is anything which occupies space and have mass. Those are called matter. Okay. Next, since early times human beings have been trying to understand their surroundings, early Indian philosophers classified matter in the form of 5 basic elements. The Panch Tattva: air, earth, fire, sky and water. According to them, everything living or non-living was made up of these 5 basic elements. Ancient Greek philosophers had arrived at a similar classification of matter. Okay. ಸಿನ್ಸ್ ಅರ್ಲಿ ಟೈಮ್ಸ್, ಇಂದಿನ ಕಾಲದಿಂದಲೂ ಏನು ಮಾಡ್ತಾ ಇದ್ದಾರೆ, ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಬಿನ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಸರೌಂಡಿಂಗ್ಸ್. ನಮ್ಮ ಸರೌಂಡಿಂಗ್ಸ್ ಬಗ್ಗೆ ತಿಳ್ಕೊಳ್ತಾ ಇರಬೇಕಾದ್ರೆ ಏನಾಯಿತು, ಅರ್ಲಿ ಇಂಡಿಯನ್ ಫಿಲಾಸಫರ್ಸ್ ಕ್ಲಾಸಿಫೈಡ್ ಮ್ಯಾಟರ್ ಇನ್ ದ ಫಾರ್ಮ್ ಆಫ್ 5 ಬೇಸಿಕ್ ಎಲಿಮೆಂಟ್ಸ್. ಓಕೆ, ನಾವು ಹೇಳಿರುವಂತಹ ಮ್ಯಾಟರ್ಸು 5 ಬೇಸಿಕ್ ಎಲಿಮೆಂಟ್ಸಿಂದನೇ ಆಗಿರೋದು. ಸೊ ದೇ ಆರ್ ಕಾಲ್ಡ್ ಪಂಚ್ ತತ್ವ. ಪಂಚ್ ಮೀನ್ಸ್ 5. So which are those 5 elements? See, air, earth, fire, sky, water. Okay. According to them, everything living or non-living was made up of these 5 ಬೇಸಿಕ್ ಎಲಿಮೆಂಟ್ಸ್. ಎಲ್ಲ ಮ್ಯಾಟರ್ಗಳು ಕೂಡ ಈ 5 ಬೇಸಿಕ್ ಎಲಿಮೆಂಟ್ಸಿಂದನೇ ಆಗಿರೋದು. ದೋಸ್ 5 ಬೇಸಿಕ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಪಂಚ್ ತತ್ವ. ಓಕೆ, ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ಸ್ ಹ್ಯಾಡ್ ಅರೈವ್ಡ್ ಅಟ್ ಎ ಸಿಮಿಲರ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಇದೇ ರೀತಿ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ಸ್ ಕೂಡ ಸೇಮ್ ಕ್ಲಾಸಿಫಿಕೇಷನ್ನೇ ಅವ್ರು ಏನು ಮಾಡಿದರು, ಒಪ್ಕೊಂಡ್ರು. ನೆಕ್ಸ್ಟ್, ಮಾಡರ್ನ್ ಡೇ ಸೈಂಟಿಸ್ಟ್ಸ್ ಹ್ಯಾವ್ ಎವಾಲ್ವ್ಡ್ 2 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ನೇಚರ್. ಮಾಡರ್ನ್ ಡೇ ಸೈಂಟಿಸ್ಟ್ಸ್ ಏನಾಗಿದೆ, ಮಾಡರ್ನ್ ಸೈಂಟಿಸ್ಟ್ಸ್ ಏನು ಮಾಡಿದರು, ಎವಾಲ್ವ್ಡ್ 2 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ನೇಚರ್. ಮ್ಯಾಟರ್ನ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ನೇಚರ್ ಮೇಲೆ 2 ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದರು. ಇನ್ ದಿಸ್ ಚಾಪ್ಟರ್ ವಿ ಶಾಲ್ ಲರ್ನ್ ಅಬೌಟ್ ಮ್ಯಾಟರ್ ಬೇಸ್ಡ್ ಆನ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ಮ್ಯಾಟರ್ ವಿಲ್ ಬಿ ಟೇಕನ್ ಅಪ್ ಇನ್ ಸಬ್ಸಿಕ್ವೆಂಟ್ ಚಾಪ್ಟರ್ಸ್. ಓಕೆ, ನಾವು ಈ ಚಾಪ್ಟರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇನ್ ಸಬ್ಸಿಕ್ವೆಂಟ್ ಚಾಪ್ಟರ್ಸಲ್ಲಿ ಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ಮ್ಯಾಟರ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸಿ, ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್. ಫಸ್ಟ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಫಿಸಿಕಲ್ ನೇಚರ್ ಆಫ್ ವಾಟರ್. ಸಿ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಮ್ಯಾಟರ್ ಯಾವುದರಿಂದ ಆಗಿರುತ್ತೆ, ಪಾರ್ಟಿಕಲ್ಸ್. ಓಕೆ, ಸಿ, ನಾವಿವಾಗ ಪಾರ್ಟಿಕಲ್ ಅಂದರೆ ಏನು ಅಂತ ಕೂಡ ಡಿಸ್ಕಸ್ ಮಾಡಬೇಕು. For a long time, 2 schools of thought prevailed regarding the nature of matter. One school believed matter to be continuous like a block of wood, whereas the other thought that matter was made up of particles like sand. Let us perform an activity to decide about the nature of matter. It is continuous or particulate. Okay. For a long time, 2 schools of ಥಾಟ್ ಪ್ರಿವೈಲ್ಡ್ ರಿಗಾರ್ಡಿಂಗ್ ದ ನೇಚರ್ ಆಫ್ ಮ್ಯಾಟರ್. ಏನು ಮಾಡ್ತಾರೆ, ಒಂದು ನೇಚರ್ ಆಫ್ ಮ್ಯಾಟರ್ಗೆ ಸಂಬಂಧಪಟ್ಟಂಗೆ 2 ಸ್ಟೇಟ್ಮೆಂಟ್ ಕೊಡ್ತಾರೆ. ಒನ್ ಸ್ಕೂಲ್ ಬಿಲೀವ್ಡ್ ಮ್ಯಾಟರ್ ಟು ಬಿ ಕಂಟಿನ್ಯೂಸ್ ಲೈಕ್ ಎ ಬ್ಲಾಕ್ ಆಫ್ ವುಡ್. ಒಂದು ವುಡ್ ಬ್ಲಾಕ್ ಥರ ಕಂಟಿನ್ಯೂಸ್ ಆಗಿ ಇರುತ್ತೆ ಮ್ಯಾಟರ್ ಅಂತೇಳಿ ಒಂದು ಸ್ಕೂಲ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ವೆರ್ ಹ್ಯಾಸ್ ದ ಅದರ್ಸ್ ಥಾಟ್
thought that matter was made up of particles like sand. ಇವಾಗ ನೀವು ಒಂದು ಸ್ಯಾಂಡ್ ನೋಡ್ಬೋದು. ಸ್ಯಾಂಡ್ ನೋಡಿದಾಗ ಅದರಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ. ಮರಳಲ್ಲಿ ಡಸ್ಟ್ ಇರುತ್ತೆ, ನೆಕ್ಸ್ಟು ಪೀಸಸ್ ಆಫ್ ರಾಕ್ಸ್ ಇರುತ್ತೆ ಅಲ್ವಾ. ಆ ರೀತಿ ಒಂದು ಸ್ಯಾಂಡ್ ಪಾರ್ಟಿಕಲ್ಸ್ ರೀತಿ ಇರುವಂತಹ ಪಾರ್ಟಿಕಲ್ಸ್ ಇಂದ ಮ್ಯಾಟರ್ ಆಗಿದೆ ಅಂತೇಳಿ ಇನ್ನೊಂದು ಸ್ಕೂಲ್ ಅವರು ಹೇಳ್ತಾರೆ. ಲೆಟ್ ಅಸ್ ಪರ್ಫಾರ್ಮ್ ಆ್ಯನ್ ಆ್ಯಕ್ಟಿವಿಟಿ ಟು ಡಿಸೈಡ್ ಅಬೌಟ್ ದ ನೇಚರ್ ಆಫ್ ಮ್ಯಾಟರ್. ಇಟ್ ಈಸ್ ಕಂಟಿನ್ಯೂಯಸ್ ಆರ್ ಪಾರ್ಟಿಕ್ಯುಲೇಟ್. ಇದು ಕಂಟಿನ್ಯೂಯಸ್ ಆಗಿದೆಯೋ ಅಥವಾ ಪಾರ್ಟಿಕಲ್ಸಿಂದ ಆಗಿದೆಯೋ ಅಂತೇಳಿ ನೋಡಲಿಕ್ಕೋಸ್ಕರ ನಾವು ವಿ ವಿಲ್ ಕಂಡಕ್ಟ್ ಒನ್ ಆಫ್ ದ ಆ್ಯಕ್ಟಿವಿಟಿ. ಸಿ ಆ್ಯಕ್ಟಿವಿಟಿ. Take a 100 ml beaker. Okay, we need 100 ml beaker. Fill off the beaker with water and mark the level of water. ಏನು ಮಾಡಬೇಕು, ಆ ಬೀಕರ್ ಒಳಗಡೆ ಅರ್ಧ ವಾಟರ್ನ ಫಿಲ್ ಮಾಡಿಬಿಟ್ಟು ಮಾರ್ಕ್ ದ ಲೆವೆಲ್ ಆಫ್ ವಾಟರ್. ಯಾವ ಲೆವೆಲಲ್ಲಿ ವಾಟರ್ ಇದೆ ಅಂತೇಳಿ ಏನು ಮಾಡಬೇಕು, ನಾವು ಮಾರ್ಕ್ ಮಾಡಬೇಕು. ಫಸ್ಟ್ ಡಿಸಾಲ್ವ್ ಸಮ್ ಸಾಲ್ಟ್ ಆರ್ ಶುಗರ್ ವಿತ್ ದ ಹೆಲ್ಪ್ ಆಫ್ ಗ್ಲಾಸ್ ರಾಡ್. ಗ್ಲಾಸ್ ರಾಡ್ ಯೂಸ್ ಮಾಡಿಕೊಂಡು ಏನು ಮಾಡಬೇಕು, ಅದನ್ನು ಚೆನ್ನಾಗಿ ಡಿಸಾಲ್ವ್ ಮಾಡಬೇಕು. ಅಬ್ಸರ್ವ್ ಎನಿ ಚೇಂಜ್ ಇನ್ ವಾಟರ್ ಲೆವೆಲ್. ಅಬ್ಸರ್ವ್ ಇಸ್ ದೇರ್ ಎನಿ ಚೇಂಜ್ ಇನ್ ದ ವಾಟರ್ ಲೆವೆಲ್. ಅದರಲ್ಲಿ ಏನಾದರೂ ವಾಟರ್ ಲೆವೆಲಲ್ಲಿ ಚೇಂಜ್ ಆಗಿದೆಯಾ ಅಂತೇಳಿ ಅಬ್ಸರ್ವ್ ಮಾಡಬೇಕು. ವಾಟ್ ಡು ಯು ಥಿಂಕ್ ಹ್ಯಾಸ್ ಹ್ಯಾಪನ್ ಟು ದ ಸಾಲ್ಟ್. ಸಾಲ್ಟ್ ಏನಾಯಿತು. ವೇರ್ ಡಸ್ ಇಟ್ ಡಿಸಪಿಯರ್. ಇವಾಗ ನಮಗೆ ಅದು ಡಿಸಪಿಯರ್ ಆಗುತ್ತೆ, ಮೀನ್ಸ್ ಕಾಣೋದಿಲ್ಲ. ಏನಾಯಿತು, ಅದು ಎಲ್ಲಿಗೋಯಿತು. ಡಸ್ ದ ಲೆವೆಲ್ ಆಫ್ ವಾಟರ್ ಚೇಂಜ್. ಓಕೆ, ಇಸ್ ದೇರ್ ಎನಿ ಚೇಂಜ್ ಆಫ್ ದ ಲೆವೆಲ್ ಆಫ್ ದ ವಾಟರ್. ಸಿ, ಇನ್ ಆರ್ಡರ್ ಟು ಆನ್ಸರ್ ದೀಸ್ ಕ್ವೆಶನ್ಸ್ ವಿ ನೀಡ್ ಟು ಯೂಸ್ ದ ಐಡಿಯಾ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ವಾಟ್ ವಾಸ್ ದೇರ್ ಇನ್ ದ ಸ್ಪೂನ್. Salt or sugar as now spread throughout water. This is illustrated in figure 1.1. Okay, in order to answer these questions we need to use the idea that matter is made up of particles. ನಮಗೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಬೇಕು ಅಂದರೆ ಅಲ್ಲಿ ಏನಾಗಿದೆ ಅಂದರೆ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಅ ಸ್ಮಾಲ್ ಪಾರ್ಟಿಕಲ್ಸ್. ಓಕೆ, ವಾಟ್ ವಾಸ್ ದೇರ್ ಇನ್ ದ ಸ್ಪೂನ್. ಸ್ಪೂನಲ್ಲಿ in the spoon there is either salt or sugar, but it has now spread throughout the water. This illustrated in figure 1.1. Observe the figure 1.1. ಅದರಲ್ಲಿ ಆ ಸ್ಪೂನಲ್ಲಿ ಶುಗರ್ ಅಥವಾ ಸಾಲ್ಟ್ ನಾವು ಯಾವುದಾದ್ರೂ ಕೂಡ ಆ್ಯಡ್ ಮಾಡಿ ಕಂಪ್ಲೀಟ್ಲಿ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ, ಇಟ್ ಈಸ್ ಕಂಪ್ಲೀಟ್ಲಿ ಇನ್ವಿಸಿಬಲ್. ನಮಗೆ ಕಾಣೋದಿಲ್ಲ, ಬಿಕಾಸ್ ಇಟ್ ಆಲ್ರೆಡಿ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ವಾಟರ್. ಸಿ, ಅಬ್ಸರ್ವ್ ದ figure. Particles of water magnified millions of time. See, observe the arrow mark. ಅಲ್ಲಿ ಏನಾಗಿದೆ, ಫಸ್ಟ್ ಗ್ಲಾಸಲ್ಲಿ there is a only water. Observe neatly. See, here only water. Then add the salt. ಓಕೆ, ನಾವು ಸಾಲ್ಟ್ ಆರ್ ಶುಗರ್ ಯಾವುದಾದ್ರೂ ತಗೊಳ್ರಿ ಅಂತ ಹೇಳಿದ್ವಿ. ಹಿಯರ್ they took salt, then stir well. See, the salt is settled at the bottom of the glass. ಇಲ್ಲಿ ಬಾಟಮಲ್ಲಿ ಏನಾಗಿದೆ, ಸೆಟಲ್ಡ್ ಆಗಿದೆ. ಸೊ ಸ್ಟಿರ್ ವೆಲ್, ನೀಟಾಗಿ ಅದನ್ನು ಸ್ಟಿರ್ ಮಾಡಬೇಕು. ದೆನ್ ಅಬ್ಸರ್ವ್ ದ ಫೈನಲ್ ಬೀಕರ್. ದೇರ್ ಈಸ್ ಕಂಪ್ಲೀಟ್ ಡಿಸಾಲ್ವ್ ಆಫ್ ವಾಟರ್ ಆ್ಯಂಡ್ ಸಾಲ್ಟ್. ಇಲ್ಲಿ ನೋಡಿ, ಕಂಪ್ಲೀಟಾಗಿ ಏನಾಗಿದೆ, ಡಿಸಾಲ್ವ್ ಆಗಿದೆ. ಯಾವುದು, ಸಾಲ್ಟ್ ಇನ್ ವಾಟರ್. Okay, this is the salt solution. See, when we dissolve salt in water, the particles of salt get into the spaces between particles of water. ಇವಾಗ ನಾವು ಇಲ್ಲಿ ಇಷ್ಟೊತ್ತು ಏನು ಈ ಕ್ವಶನ್ಸ್ನ ಅಬ್ಸರ್ವ್ ಮಾಡಿದ್ವಲ್ವಾ. ಸಿ, ಸಾಲ್ಟ್ ಎಲ್ಲೋಯ್ತು, ಯಾವ ರೀತಿ ಡಿಸಾಲ್ವ್ ಆಯಿತು ಅಂತ. ಸಿ, ದೇರ್ ಈಸ್ ಎ ಸ್ಪೇಸ್ ಇನ್ ಬಿಟ್ವೀನ್ ದ ವಾಟರ್. ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸಲ್ಲಿ ಇದನ್ನು ಡಿಸ್ಕಸ್ ಮಾಡಿರ್ತೀರ. ದೇರ್ ಈಸ್ ಎ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದ ವಾಟರ್. ದ ಅಮೌಂಟ್ ಆಫ್ ಸಾಲ್ಟ್ ಡಿಸಾಲ್ವ್ಡ್ ಇನ್ ವಾಟರ್ ವಿಚ್ ಈಸ್ ಗೋ ಥ್ರೂ ದಟ್ ಸ್ಪೇಸ್. ಅಲ್ಲಿ ಯಾವ ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸ್ ಮೂಲಕ ಅದು
ಏನಾಗಿರುತ್ತೆ, ಡಿಸಾಲ್ವ್ ಆಗಿರುತ್ತೆ. ಸೊ ನೋಡಿ, ಅಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಿಲ್ಲ. ಜಸ್ಟ್ ಸಾಲ್ಟ್ ಈಸ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್ ಇನ್ ವಾಟರ್. ದಿಸ್ ಈಸ್ ದ ಎಕ್ಸ್ಪೆರಿಮೆಂಟ್. ಸೊ ಫೈನಲಿ ವಿ ಕನ್ಕ್ಲೂಡೆಡ್ ದಟ್ ದ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಓಕೆ, ಟುಡೇಸ್ ಹೋಮ್ವರ್ಕ್ ಈಸ್ ಕಂಡಕ್ಟ್ ದಿಸ್ ಆ್ಯಕ್ಟಿವಿಟಿ ಇನ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ಈ ಆ್ಯಕ್ಟಿವಿಟಿನ ಕಂಡಕ್ಟ್ ಮಾಡಿಬಿಟ್ಟು ನನಗೆ ಫೋಟೋ ತೆಗೆದು ವಾಟ್ಸಪ್ ಮಾಡಿ. ಇಫ್ ನಿಮಗೇನಾದರೂ ಚೇಂಜಸ್ ಬಂತು ಅಂದರೆ ಅದನ್ನು ಕೂಡ ನೀವು ಇನ್ಫಾರ್ಮ್ ಮಾಡ್ಬೋದು. ಥ್ಯಾಂಕ್ ಯು.